ಧರ್ಮಸ್ಥಳ ಹೆಣ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್. ಮಹೇಶ್ ಶೆಟ್ಟಿ ತಿಮ್ಮಾರೂಡಿ ವಿರುದ್ಧ ಸ್ಫೋಟಕ ಆರೋಪ. ತಿಮ್ಮಾರೂಡಿ ವಿರುದ್ಧ ಎಸ್ಐಟಿ ಅಂಗಳಕ್ಕೆ ಮತ್ತೊಂದು ದೂರು. ಧರ್ಮಸ್ಥಳ ಹೆಣ ಪ್ರಕರಣಕ್ಕೆ ಹೆಣ ಹೂತಿರುವಂತಹ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಮಹೇಶ್ ಶೆಟ್ಟಿ ತಿಮ್ಮಾರೂಡಿ ವಿರುದ್ಧ ಸ್ಫೋಟಕ ಆರೋಪ. ತಿಮ್ಮಾರೂಡಿ ವಿರುದ್ಧ ಎಸ್ಐಟಿ ಅಂಗಳಕ್ಕೆ ಮತ್ತೊಂದು ದೂರು. ಉಜಿರೆಯ ಸೋಂಪುಬಾ ಬಾಲಕೃಷ್ಣ ಶೆಟ್ಟಿ ಕಾಣೆ ಕೇಸ್ ಈಗ 2018 ಡಿಸೆಂಬರ್ 18ರಂದು ದಾಖಲೆಯಾಗಿದ್ದಂತಹ ದೂರು. ಇದೇ ವೇಳೆ ಬಿಲ್ಲರೋಡಿ ಎಂಬುವಲ್ಲಿ ಮೃತದೇಹ ಪತ್ತೆಯಾಗಿದೆ. ಆದರೆ ಈ ಒಂದು ಮೃತದೇಹ ರಹಸ್ಯವಾಗಿ ದಫನ್ ಮಾಡಲಾಗಿತ್ತು ಎನ್ನುವಂತಹ ಆರೋಪ. ಸಂಶಯವಿರುವ ವ್ಯಕ್ತಿಗಳ ಮೇಲೆ ದೂರನ್ನ ನೀಡಿದ್ರು. ಪೊಲೀಸರು ಸಮರ್ಪಕವಾಗಿ ತನಿಖೆಯನ್ನ ನಡೆಸಿಲ್ಲ ಎನ್ನುವಂತಹ ಆರೋಪ. ಆ ಒಂದು ಸಂಶಯಾತ್ಮಕ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯೇ ಸೋಂಪಿನ ಶವ ಹೂತು ಹಾಕಿರುವಂತಹ ಅನುಮಾನ. ಈ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಭಾಸ್ಕರ್ ಬಡಕೊಟ್ಟು ಅವರು ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಅಂತ ಹೇಳಿ ಶರ ನೀಡಿರುವಂತಹ ಎಸ್ ವೀಕ್ಷಕರೇ, ಇದು ಹೆಂಗ್ ಬರ್ತಾ ಇದೆ ಗೊತ್ತಾ? ತಾನೇ ಬಿಟ್ಟ ಬಾಣ ಬಂದು ಎಲ್ಲಿಗೋ ತನಗೇ ತಗಲಾಕಂಟು ಅಂತ ಒಂದು ಗಾದೆ ಇದೆ ಗೊತ್ತಾ? ಕೆಟ್ಟ ಮಾತು ಹೇಳಬಾರ್ದು, ಆ ಒಂದು ಕಾರಣಕ್ಕೆ ಹೇಳಲಿಲ್ಲ, ಹಂಗೋಗಿ ಸಿಗಾಕಂತ ಇದೆ ಇದು. ಈಗ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರ ಮೇಲೆ ಆರೋಪಗಳು ಶುರುವಾಗಿದೆ. ತಿಮ್ಮಾರೋಡಿ ಅವರು ಇವತ್ತು ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ. ಅದು ಸಂತೋಷ್ ಅವರನ್ನ ನಿಂದನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ 2018ರ ವಿಚಾರವನ್ನ ಈಗ ಮತ್ತೆ ಅವರ ಮೇಲೆ ಹಾಕಲಾಗ್ತಾ ಇದೆ. ಇದಕ್ಕೆ ವಿಚಾರಣೆಗಳನ್ನ ನಡೆಸಿ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿ, ಹಾಗೆ ಪರಿಶೀಲನೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿ ಎಸ್ಐಟಿ ತನಿಖಾ ತಂಡ ಹೇಳಿದೆ. ಅಗೆದಷ್ಟು ಬಗೆದಷ್ಟು ಒಬ್ಬ ವ್ಯಕ್ತಿಯ ಹಿಂದಿನ ಒಂದು ವಿಚಾರ ಹೊರಗಡೆ ಬರ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸುಳ್ಳು ಸತ್ಯ ಅಲ್ಲ ನಾನು ಹೇಳೋಕೆ ಹೋಗೋದಿಲ್ಲ, ಅನಲೈಸ್ ಮಾಡೋಕ್ಕೂ ಹೋಗೋದಿಲ್ಲ. ಯಾಕಂದರೆ ಇದು ಒಂದು ಷಡ್ಯಂತ್ರವೂ ಆಗಿರಬಹುದು ಅಥವಾ ನಿಜವೂ ಆಗಿರಬಹುದು. ಈಗ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ಮಾಡಿದ ಮೇಲೆ ತಾನೇ ಗೊತ್ತಾಗೋದು. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕೇಸ್ ದಾಖಲೆಯಾಗಿದೆ. ತಿಮ್ಮಾರೋಡಿ ವಿರುದ್ಧ ಎಸ್ಐಟಿ ಅಂಗಳಕ್ಕೆ ಮತ್ತೊಂದು ದೂರು ಬಂದಿರುವಂಥದ್ದು. ಉಜಿರೆಯ ಸೋಂಪ ಬಾಲಕೃಷ್ಣ ಶೆಟ್ಟಿ ಕಾಣೆ ಕೇಸ್ 2018 ಡಿಸೆಂಬರ್ 18ರಂದು ದಾಖಲೆಯಾಗಿದ್ದಂತಹ ಒಂದು ದೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.